ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಿ ಸುದ್ದಿಗೊಂದು ಗುದ್ದು ಕಾರ್ಯಕ್ರಮ. ಪಾಕಿಸ್ತಾನದ ಸುದ್ದಿ ನಮಗೆ ಯಾಕೆಂದು ನೀವು ಯೋಚಿಸಬಹುದು. ಆದರೂ ಕೂಡ ಅಲ್ಲಿನ ಸಮಾಚಾರಗಳನ್ನ ಸ್ವಲ್ಪ ಚರ್ಚಿಸೋಣ. ಇತ್ತೀಚೆಗೆ ಪಾಕಿಸ್ತಾನದಲ್ಲಿ ಚುನಾವಣೆಯೂ ನಡೆಯಿತು, ಫಲಿತಾಂಶವೂ ಬಂತು. ಈಗ ಯಾರು ಗೆದ್ದಿಲ್ಲ, ಅಂದರೆ ಅಧಿಕಾರಕ್ಕೆ ಬರುವಷ್ಟು ಯಾವ ಪಾರ್ಟಿಯೂ ಬಹುಮತ ಪಡೆದಿಲ್ಲ. ಅಲ್ಲಿ ಯಾವುದೇ ಪಕ್ಷಗಳ ಸಂಖ್ಯಾಬಲ ಅಧಿಕಾರದಲ್ಲಿರಲು ಮುಖ್ಯ ಆಗುವುದೂ ಇಲ್ಲ. ಅಲ್ಲಿ ಸೇನೆ ಬಯಸುವವರು ಅಧಿಕಾರಕ್ಕೆ ಬರುತ್ತಾರೆ. ಈಗ ಪ್ರಕಟವಾದ ಚುನಾವಣೆಯ ಫಲಿತಾಂಶವನ್ನು ನೋಡಿ. ಪಾಕಿಸ್ತಾನದಲ್ಲಿ ಫೆಬ್ರವರಿ 8ಕ್ಕೆ ಸಾರ್ವತ್ರಿಕ ಚುನಾವಣೆ ನಡೆಯಿತು. ಬಹುಮತಕ್ಕೆ ಅಲ್ಲಿ 133 ಸೀಟುಗಳು ಬರಬೇಕು. ಯಾವ ಪಕ್ಷಕ್ಕೂ ಅಷ್ಟು ಸೀಟುಗಳು ಸಿಗಲಿಲ್ಲ. ಇಮ್ರಾನ್ ಖಾನ್ರ ಬೆಂಬಲಿತ ಪಕ್ಷೇತರರು 101 ಸ್ಥಾನಗಳನ್ನು ಪಡೆದು ಮುಂಚೂಣಿಯಲ್ಲಿದ್ದಾರೆ. ನವಾಜ್ ಶರೀಫ್ರಿಗೆ 75 ಸೀಟುಗಳು ಸಿಕ್ಕಿವೆ. ಪಾಕಿಸ್ತಾನ್ ಪೀಪಲ್ಸ್ ಪಾರ್ಟಿಗೆ 45 ಸೀಟುಗಳು ಸಿಕ್ಕಿವೆ. MQMಗೆ 17 ಸೀಟುಗಳು ಸಿಕ್ಕಿವೆ. ಇತರರು 19 ಮಂದಿ ಗೆದ್ದು ಬಂದಿದ್ದಾರೆ. ಯಾರಿಗೂ ಬಹುಮತ ಇಲ್ಲ. ಜೈಲಲ್ಲಿ ಕೂತೆ ಇಮ್ರಾನ್ ಖಾನ್ ತನ್ನ ಪಕ್ಷದವರನ್ನು ಪಕ್ಷೇತರರನ್ನಾಗಿ ನಿಲ್ಲಿಸಿ 101 ಸೀಟುಗಳನ್ನು ಗೆಲ್ಲಲು ಕಾರಣರಾದರು. ಅಂದ್ರೆ ಅವರ ಜನಪ್ರಿಯತೆ ಅಂತೂ ಹಸಿರಾಗಿದೆ ಎನ್ನುವುದನ್ನ ಇದು ತೋರಿಸುತ್ತೆ. ನವಾಜ್ ಶರೀಫರ ಮುಸ್ಲಿಂ ಲೀಗ್ ಅವರ ತಮ್ಮ ಶಹಬಾಜ್ ಶರೀಫರನ್ನು ಪ್ರಧಾನಿ ಸ್ಥಾನಕ್ಕೆ ಹೆಸರಿಸಿದೆ. ಇದೇ ವೇಳೆ ಇಮ್ರಾನ್ ಖಾನ್ರ ಪಾಕಿಸ್ತಾನಿ ತೆಹ್ರೀಕ್ ಪಾರ್ಟಿ ಅದರ ಪ್ರಧಾನ ಕಾರ್ಯದರ್ಶಿ ಉಮರ್ ಅಯೂಬ್ ಖಾನ್ರನ್ನ ಪ್ರಧಾನಿ ಸ್ಥಾನಕ್ಕೆ ಸೂಚಿಸಿದೆ. ಒಂದು ಕಾಲದಲ್ಲಿ ಬದ್ಧ ಶತ್ರುಗಳಾಗಿದ್ದ ನವಾಜ್ ಶರೀಫರ ಮುಸ್ಲಿಂ ಲೀಗ್ ಮತ್ತು ಬಿಲಾವಲ್ ಭುಟ್ಟೋ ಜರ್ದಾರಿ ಅವರ ಪಾಕಿಸ್ತಾನ ಪೀಪಲ್ಸ್ ಪಾರ್ಟಿ ಒಟ್ಟಿಗೆ ಸೇರಿ ಸರ್ಕಾರ ರಚಿಸುವ ಕಸರತ್ತು ಮಾಡುತ್ತಿವೆ. ಅದಕ್ಕೆ ಬೇಕಾದಂತಹ ಎಲ್ಲ ಹಿನ್ನೆಲೆಯನ್ನ ಪಾಕಿಸ್ತಾನದ ಸೇನೆ ಮಾಡಿಕೊಡ್ತಾ ಇದೆ. ಇಮ್ರಾನ್ ಖಾನ್ ಬೆಂಬಲಿತ ಅಭ್ಯರ್ಥಿಗಳು ಪ್ರಧಾನಿ ಸ್ಥಾನಕ್ಕೆ ಬರಬಾರದು ಎನ್ನುವುದು ಅದಕ್ಕೆ ದೊಡ್ಡ ಉದ್ದೇಶ ಇದೆ. ನಮ್ಮ ನೆರೆಯ ದೇಶದ ಪ್ರಜಾಪ್ರಭುತ್ವ ಇದು ನೋಡಿ. ಇಮ್ರಾನ್ ಖಾನ್ ಸೂಚಿಸಿದ ಪ್ರಧಾನಿ ಅಭ್ಯರ್ಥಿ ಉಮರ್ ಅಯೂಬ್ ಖಾನ್ ಅವರು ಸಾಮಾನ್ಯರೇನಲ್ಲ. ಪಾಕಿಸ್ತಾನದ 2ನೇ ಅಧ್ಯಕ್ಷರಾದ ಜನರಲ್ ಮುಹಮ್ಮದ್ ಅಯೂಬ್ ರವರ ಮೊಮ್ಮಗ. ಅವರ ತಂದೆ ಗೋಹರ್ ಅಯೂಬ್ ಖಾನ್ ಕೂಡ ರಾಜಕಾರಣಿಯಾಗಿದ್ದರು. ಇಮ್ರಾನ್ ಖಾನ್ ಸಚಿವ ಸಂಪುಟದಲ್ಲಿ ವಿತ್ತ ಸಚಿವ, ಪೆಟ್ರೋಲಿಯಂ ಸಚಿವ ಕೂಡ ಆಗಿ ಕೆಲಸ ಮಾಡಿದ ವ್ಯಕ್ತಿ ಉಮರ್ ಅಯೂಬ್ ಖಾನ್. ಪಾಕಿಸ್ತಾನದ 16ನೇ ರಾಷ್ಟ್ರೀಯ ಅಸೆಂಬ್ಲಿ ಚುನಾವಣೆಯ ಕತೆ. 2018ರ ಜುಲೈ 25ಕ್ಕೆ ನಡೆದ ಚುನಾವಣೆಯಲ್ಲಿ ವೋಟ್ ಹಾಕಿದ್ದು ಕೇವಲ 51.7% ಜನರು ಮಾತ್ರ. ಅಂದರೆ ಅರ್ಧದಷ್ಟು ಜನರು ವೋಟ್ ಹಾಕಲು ಬೂತಿಗೆ ಬರಲಿಲ್ಲ. ಅಂದರೆ ಚುನಾವಣೆಯ ಉಸಾಬರಿಯೇ ಅವರಿಗೆ ಬೇಡ. ಪಾಕಿಸ್ತಾನ ಕೂಡ ಭಾರತಕ್ಕಿಂತ ಹೆಚ್ಚು ಭಿನ್ನವೇನಲ್ಲ. ನಮ್ಮಲ್ಲಿ ಭಾರತದ ರಾಜಕೀಯದ ನೆಲೆಗಟ್ಟೆ ಭ್ರಷ್ಟಾಚಾರದಿಂದ ಕೂಡಿದೆ ಎಂದು ಜನರು ಹೇಳ್ತಾರೆ. ಅಂದರೆ ಇನ್ನೊಂದು ರೀತಿಯಲ್ಲಿ ಜನರ ಮಾತನ್ನು ನೀವು ವಿಶ್ಲೇಷಿಸಿ ನೋಡಿ. ಎಲ್ಲ ರಾಜಕಾರಣಿಗಳು ಭ್ರಷ್ಟರಿದ್ದಂತೆ ಅಂತ ಆಗುವುದಿಲ್ವೇ? ಹೋಗ್ಲಿ, ರಾಜಕೀಯ ಪ್ರವೇಶಿಸಿದ ಸ್ವಲ್ಪದರಲ್ಲೇ ಹಣವಂತರು ಆದ ಎಷ್ಟೋ ಉದಾಹರಣೆಯನ್ನ ಜನರು ತೋರಿಸುತ್ತಾರೆ. ಪಾಕಿಸ್ತಾನ ಇದಕ್ಕೆ ಭಿನ್ನವೇನೂ ಅಲ್ಲ. ಪಾಕಿಸ್ತಾನ ಕೂಡ ಒಂದು ಕಾಲದಲ್ಲಿ ಭಾರತವೇ ಆಗಿತ್ತು. ಅದು ಭಾರತದ ಒಂದು ತುಂಡು. ಆದ್ದರಿಂದ ಕೆಲವರಂತೂ ಅಪ್ಪಟ ಭ್ರಷ್ಟರು ಆಗಿದ್ದಾರೆ ಎಂದು ಧೈರ್ಯದಲ್ಲಿ ಪಾಕಿಸ್ತಾನದ ರಾಜಕಾರಣಿಗಳನ್ನು ಹೇಳಬಹುದಾಗಿದೆ. ಒಂದು ಕಡೆ ಸೇನೆ ಜನರಿಂದ ಆಯ್ಕೆಯಾದ ಸರ್ಕಾರವನ್ನೇ ಬುಡಮೇಲುಗೊಳಿಸುವುದು. ಅಲ್ಲಿನ ಪ್ರಜೆಗಳಲ್ಲಿ ಇರುವ ಅಸ್ಥಿರತೆ ಹಣ ಇಲ್ಲದ ಮುಗ್ಗಟ್ಟು ಮಾತ್ರ. ಭ್ರಷ್ಟಾಚಾರದಲ್ಲಿ ಮಾಜಿ ಪ್ರಧಾನಿ ನವಾಜ್ ಶರೀಫ್ರ ಪನಾಮಾ ಪೇಪರ್ ಲೀಕ್ ಪ್ರಕರಣ ಇದನ್ನು ಲೀಕ್ ಮಾಡಿತು. ಪನಾಮಾ ಪೇಪರ್ನ ನಂತರ ನವಾಜ್ ಶರೀಫ್ ಲಂಡನ್ಗೆ ಪರಾರಿಯಾದರು. ಇಮ್ರಾನ್ ಖಾನ್ ಪ್ರಧಾನಿಯಾದಾಗ ನವಾಜ್ ಶರೀಫ್ರನ್ನು ಪಾಕಿಸ್ತಾನಕ್ಕೆ ತರಲು ಬಹಳ ಪ್ರಯತ್ನಿಸಿ ಸೋತರು. ಸೇನೆಯ ಸಹಾಯದಿಂದ ಇಮ್ರಾನ್ ಖಾನ್ರನ್ನು ಪ್ರಧಾನಿ ಸ್ಥಾನದಿಂದ ದುಡ್ಡು ಹಾಕಿದ ಮೇಲೆ ಶಹಬಾಜ್ ಶರೀಫ್ ಪ್ರಧಾನಿಯಾದ ಮೇಲೆ ನವಾಜ್ ಶರೀಫ್ ಪಾಕಿಸ್ತಾನಕ್ಕೆ ಬರುತ್ತಾರೆ, ಚುನಾವಣೆಗೆ ನಿಲ್ಲುತ್ತಾರೆ. ಇಮ್ರಾನ್ ಖಾನ್ ಕ್ರಿಕೆಟ್ನಲ್ಲಿ ಯಶಸ್ವಿ ನಾಯಕ ಆದರೆ ರಾಜಕಾರಣದಲ್ಲಿ ಮಾತ್ರ ವಿಫಲ ಮುತ್ಸದ್ದಿ ಎನ್ನಬೇಕಾಗುತ್ತೆ. ಈಗ ಭ್ರಷ್ಟಾಚಾರ ಆರೋಪದಲ್ಲಿ 150ಕ್ಕೂ ಹೆಚ್ಚು ಕೇಸುಗಳನ್ನು ಜಡಿಸಿಕೊಂಡು ಶಿಕ್ಷೆಗೊಳಪಟ್ಟು ಜೈಲಿನಲ್ಲಿದ್ದಾರೆ. ಆದರೂ ಅವರ ಜನಪ್ರಿಯತೆ ಅಂತದ್ದು ನೋಡಿ. ಚುನಾವಣೆ ಸ್ಪರ್ಧಿಸುವುದು ಚುನಾವಣಾ ಆಯೋಗ ಬ್ಯಾನ್ ಮಾಡಿದರೂ ಪಕ್ಷೇತರರಾಗಿ ಸ್ಪರ್ಧಿಸುವಂತೆ ಮಾಡಿ
ಇತರೆಲ್ಲ ರಾಜಕೀಯ ಪಕ್ಷಗಳಿಗಿಂತ ಹೆಚ್ಚು ಸ್ಥಾನವನ್ನು ಅಂದರೆ 101 ಪಕ್ಷೇತರರನ್ನು ಗೆಲ್ಲಿಸಿದ್ದಾರೆ. ಅಂದರೆ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸಿದ್ದಾರೆ. ಪಾಕಿಸ್ತಾನದ ಜನಸಂಖ್ಯೆ ಜಗತ್ತಿನಲ್ಲಿ 5ನೇ ಸ್ಥಾನದಲ್ಲಿದೆ. ಪಾಕಿಸ್ತಾನ ಆರ್ಥಿಕವಾಗಿ ಬಹಳ ದುರ್ಬಲವಾಗಿದೆ. ಅಲ್ಲಿನ ಸೇನೆ ಪದೇ ಪದೇ ಚುನಾಯಿತ ಸರ್ಕಾರಗಳನ್ನು ಬುಡಮೇಲುಗೊಳಿಸುತ್ತದೆ. ಒಂದು ವೇಳೆ ಸೈನಿಕ ಬಜೆಟ್ ಕಡಿಮೆ ಮಾಡಿದ್ರೆ ಸರ್ಕಾರ ಹೋಯಿತೆಂದು ಇಟ್ಟುಕೊಳ್ಳಿ. ಅಷ್ಟು ಸೇನೆಯ ಪ್ರಭಾವ ಅಲ್ಲಿ ದಟ್ಟವಾಗಿದೆ. ಅಂದ್ರೆ ಜನರು ಹಾಕುವ ಮತಗಳಿಗೆ ಬೆಲೆ ಇಲ್ಲ. 2018ರಲ್ಲಿ ಇಮ್ರಾನ್ ಖಾನ್ ಬಹುಮತ ಸಾಧಿಸಿ ಪ್ರಧಾನಿಯಾದರು. ಸೇನೆ ಅವರಿಗೆ ಬೆಂಬಲ ಕೊಟ್ಟಿದ್ದವರನ್ನು ಗದರಿಸಿ ಬೆದರಿಸಿ ಆ ಸರ್ಕಾರವನ್ನು ಸ್ವಾಹ ಮಾಡಿತು. ಇಮ್ರಾನ್ ಖಾನ್ ವಿಶ್ವಾಸ ಮತ ಕಳ್ಕೊಂಡ್ರು. ಪ್ರಧಾನಿ ಸ್ಥಾನದಿಂದ ಕೆಳಗಿಳಿಯಬೇಕಾಯಿತು. ನಂತರ ಒಂದೊಂದೇ ಕೇಸುಗಳಂತೆ 150ಕ್ಕೂ ಹೆಚ್ಚು ಕೇಸುಗಳು ಅವರ ಮೇಲಿದೆ. ಕೋರ್ಟು ಒಂದು ಹಂತದಲ್ಲಿ ಇಮ್ರಾನ್ ಖಾನ್ರ ಮೇಲೆ ಹಾಕಿದ ಕೇಸುಗಳನ್ನು ತೆರವುಗೊಳಿಸುತ್ತಾ ಹೋಗುತ್ತಿದ್ದಂತೆ ಸೈನ್ಯ ಬಹಿರಂಗವಾಗಿ ಇಮ್ರಾನ್ ಖಾನ್ರನ್ನ ಬಯ್ಯತೊಡಗಿತು. ನಂತರ ಕೋರ್ಟಿನ ಮೇಲೆಯೂ ಅದರ ಪ್ರಭಾವ ಆಯಿತು. ಈಗ ಇಮ್ರಾನ್ ಖಾನ್ ಶಿಕ್ಷಿಸಲ್ಪಟ್ಟು ಜೈಲು ಪಾಲಾಗಿದ್ದಾರೆ. ಅಲ್ಲಿನ ಸೇನೆ ಅಮೆರಿಕ ಹೇಳಿದಾಗೆ ಕೇಳುತ್ತೆ. ಇಮ್ರಾನ್ ಖಾನ್ ಚೀನಾಕ್ಕೆ ಹತ್ತಿರವಾದುದು ಅಮೆರಿಕಕ್ಕೆ ತುಂಬಾ ಕೋಪ ಬಂತು. ಅಫಘಾನಿಸ್ತಾನ ಮತ್ತು ಪಾಕಿಸ್ತಾನದ ಮೇಲೆ ಚೀನಾ ಪ್ರಭಾವ ವಿಸ್ತರಿಸಿಕೊಂಡಾಗ ಅಮೆರಿಕ ಇಮ್ರಾನ್ ಖಾನ್ರನ್ನ ಕೆಳಗಿಳಿಸಲು ಸಕ್ರಿಯವಾಯಿತು. ಈ ಆಟಗಳಲ್ಲಿ ಜನರು ಮತ್ತು ಪ್ರಜಾಪ್ರಭುತ್ವದ ಅರ್ಥವೇ ಹೋಗಿಬಿಡುತ್ತದೆ. ಚುನಾವಣೆ ಅಂದರೆ ಜನರು ಕೊಡುವ ತೀರ್ಪು. ಅದನ್ನು ಸೈನ್ಯ ಒಪ್ಪಬೇಕಂತಿಲ್ಲ. ಪಾಕಿಸ್ತಾನದಲ್ಲಿ ಇಮ್ರಾನ್ ಖಾನ್ ಜನರ ಸಂಸದರು ಈಗ ಹೆಚ್ಚೇ ಇದ್ದಾರೆ, ಆದರೆ ಅಧಿಕಾರಕ್ಕೆ ಬರಲು ಸಾಧ್ಯ ಇಲ್ಲ ಎಂದು ವರದಿಗಳು ಹೇಳ್ತಾ ಇವೆ. ಆದ್ದರಿಂದ ಅಯೂಬ್ ಖಾನ್ ಅವರ ಮೊಮ್ಮಗ ಪ್ರಧಾನಿಯಾಗುವುದು ಕಷ್ಟ. ಈ ಎಲ್ಲ ಆಟದಲ್ಲಿ ಪಾಕಿಸ್ತಾನದಲ್ಲಿ ಸ್ಥಿರತೆ ಎಲ್ಲಿಂದ ಬರಬೇಕು? ಸರ್ಕಾರ ಸ್ಥಿರವಾಗಿ ಇಲ್ಲದಿದ್ದರೆ ಆರ್ಥಿಕ ಚೇತರಿಕೆ ಆಗುವುದು ಹೇಗೆ? ಅಸಾಧ್ಯ. ರಾಜಕೀಯ ಅಸ್ಥಿರತೆ ಪಾಕಿಸ್ತಾನದ ಹಣೆಬರಹ ಆಗಿದೆ. ವೀಕ್ಷಕರೇ, ಸುದ್ದಿಗೊಂದು ಗುದ್ದು ಕಾರ್ಯಕ್ರಮದಲ್ಲಿ ಇವತ್ತಿನ ಚರ್ಚೆ ಇಷ್ಟೇ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನು ನಿಮ್ಮ ಮುಂದೆ ನಾನು ರಪ್ಪ ಮಂಚಿ. ಜೈ ಭಾರತ್.